ಸ್ನೇಹಿತರೆ, ಮಂಡಿಗೆ ಏನು ಫುಡ್ ತೊಗೋಬೇಕು ಅಂತಂದರೆ ಆಲ್ ವೆಜಿಟೇರಿಯನ್ ಶುಡ್ ಟೇಕ್. ಎಲ್ಲ ವೆಜಿಟೇರಿಯನ್ ಸಸ್ಯಾಹಾರಿಗಳು ಮುಖ್ಯವಾಗಿ ತೊಗೋಬೇಕಾದ್ರೆ ಮೆಂತ್ಯ ಕಾಳನ್ನ ಮೊಳಕೆ ಬರೆಸ್ಕೊಂಡ್ಬಿಟ್ಟು ತೊಗೋಬೇಕು. ಯಾಕಂದರೆ ಅದರಲ್ಲಿ ಹೈ ಪ್ರೋಟೀನ್ ಇರುತ್ತೆ. ವೆಜಿಟೇರಿಯನ್ಸ್ಗೆ ಪ್ರೋಟೀನ್ಸ್ ಕೊರತೆ ತುಂಬ ಕಮ್ಮಿ. ಕೆಲವರು ಪ್ರೋಟೀನ್ ತಿಂದರೂ ಕೂಡ ಡೈಜೆಷನ್ ಆಗದಿರೋದು ಒಂದು. ನಾನ್ ವೆಜಿಟೇರಿಯನ್ಸು ಎರಡೂ ಕೂಡ ಡೈಜೆಷನ್ ಆಗಿಲ್ಲ ಅಂದರೆ ಪ್ರೋಟೀನ್ ಅಬ್ಸಾರ್ಪ್ಷನ್ ಆಗೋಲ್ಲ. ಸೊ ವೀಗನ್ ಸೋರ್ಸಸ್ ಆಫ್ ಪ್ರೋಟೀನ್ ಬಂದು ಮೆಂತ್ಯ, ಮತ್ತು ವಾರಕ್ಕೆ ಒಂದು 3 ದಿನ ಹೆಸರುಕಾಳು ದೋಸೆ ಮಾಡ್ಕೊಂಡು ತಿನ್ನಿ. ಹೆಸರುಕಾಳು ದೋಸೆ ಮಾಡ್ಕೊಂಡು ತಿನ್ನಿ ಬೆಳಗ್ಗೆ ಟೈಮು, ಅದು ಮಾಮೂಲಿ ತಿಂಡಿಗೆ ಅದು ಮಾಡಿ. ಮತ್ತು ಈ ಕರಿ ಎಳ್ಳು ಯಾಕಂತಂದ್ರೆ ಅದರಲ್ಲಿ ಸ್ವಲ್ಪ ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಇರ್ತದೆ. ಅದು ಕಲರೇ ನೋಡಿ ಒಂಥರ ಬ್ಲ್ಯಾಕ್ ಇದೆಯಲ್ಲ ಅದು. ಆಮೇಲೆ ಇನ್ನೊಂದು ಬಂದು ಮುಖ್ಯವಾಗಿ ಬಂದು ತೆಂಗಿನಕಾಯಿ ಕಂಪಲ್ಸರಿ ತಿನ್ನಿ ಡೈಲಿ. ಹಸಿ ತೆಂಗಿನಕಾಯಿ ಡೈಲಿ ಹಾಫ್ ತೊಗೊಳ್ಳಿ. ಯೂಶಲಿ ವಯಸ್ಸಾಗಿರೋರಿಗೆ ಜಗಿಯೋಕ್ಕಾಗಲ್ಲ ಅಂತಂತೆ ಅದನ್ನು ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಹಾಲು ಮಾಡ್ಕೊಂಡು ಕುಡೀರಿ. ಅದೇ ಮಿಕ್ಸಿಗೆ ಹಾಕ್ಕೊಂಡು ಹಾಲು ಮಾಡ್ಕೊಂಡು ಕುಡಿಬೇಕು. ಜಸ್ಟ್ ಅರ್ಧನ ಕಟ್ ಮಾಡಿ ಚಾಕುನಲ್ಲಿ ಮಿಕ್ಸಿಗೆ ಹಾಕ್ಕೊಳ್ಳಿ, ಅದನ್ನೇ ಕುಡೀರಿ. ಒಂದು ಏಲಕ್ಕಿ ಹಾಕ್ಕೊಳ್ಳಿ, ಟೇಸ್ಟ್ ಇರುತ್ತೆ, ಹಂಗೆ ಕುಡಿದ್ಬಿಡಿ. ಓಕೆನಾ? ಇದು ವೆರಿ ಇಂಪಾರ್ಟೆಂಟು.